ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಕೆ ಅಂತ. ಇಲ್ಲಿ ವಿಶೇಷಾಧಿಕಾರಿ ಬೀಜ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ನಿಮಗೆ ಕೃಷಿ ಬೆಳೆಗೆ ಎಲ್ರಿಗೂ ಸ್ವಾಗತ. ನಮ್ಮ ಅಖಿಲ ಭಾರತ ಸುಸಂಘಟಿತ ಪ್ರಾಯೋಜನೆ ಬೀಜ ಬೆಳೆಗಳಿಗೆ ನೀವು ಭೇಟಿ ಇದ್ದಾಗ ಈ ಎಲ್ಲಾ ವಿಷಯಗಳನ್ನ ನೋಡ್ಬೋದು. ಇಲ್ಲಿ ನಿಮಗೆ ಮುಖ್ಯವಾಗಿ ನಾವು ಯಾವ್ಯಾವ ತಳಿಗಳು ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದೊರೆಯುತ್ತೆ ಅಂತ ಮಾಹಿತಿ ಸಿಗುತ್ತೆ. ನೀವು ಬಹಳಷ್ಟು ತಳಿಗಳು ಹಿಂಗಾರಿಗೆ ಬೇಕಾಗಿರೋಂಥ, ಚಳಿಗಾಲಕ್ಕೆ ಬೇಕಾಗಿರೋಂಥ ತಳಿಗಳನ್ನು ನೀವು ಇಲ್ಲಿ ಖರೀದಿಸ್ಬೋದು. ಆ ಎಲ್ಲ ತಳಿಗಳ ಮಾಹಿತಿ ನಿಮಗೆ ಇಲ್ಲಿ ದೊರೆಯುತ್ತೆ. ಬೀಜಂ ಸುಕ್ಷೇತ್ರೆ ಜಯತೆ ಸಾಂಪದ್ಯತೆ ಅಂತೀವಿ. ಅಂದರೆ ಉತ್ತಮ ಮಣ್ಣಿನಲ್ಲಿ ಉತ್ತಮ ಬೀಜ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ ಅಂತ. ಈಗ ಮುಖ್ಯವಾಗಿ ನಮಗೆ ತಾಯಿ ಬೀಜ ಯಾವುದು ಅಂದರೆ ತಳಿವರ್ಧಕ ಬೀಜ. ಈ ತಳಿವರ್ಧಕ ಬೀಜದಿಂದ ಮೂಲ ಬೀಜವನ್ನು ಹೇಗೆ ಉತ್ಪಾದನೆ ಮಾಡ್ತೀವಿ, ನಂತರ ಈ ಮೂಲ ಬೀಜವನ್ನು ಹೇಗೆ ಉತ್ಪಾದನೆ ಮಾಡ್ತೀವಿ ಅನ್ನೋದೆಲ್ಲ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಉತ್ಪಾದನಾ ತಾಕುಗಳಿಗೆ ಭೇಟಿ ಇತ್ತು. ಬೀಜೋತ್ಪಾದನೆ ಯಾವ ಥರ ಬೀಜೋತ್ಪಾದನೆ ಮಾಡ್ತಾರೆ, ಸಂಕರಿತ ಬೀಜೋತ್ಪಾದನೆ, ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ ಸಂಕರಿತ ಬೀಜೋತ್ಪಾದನೆ, ಸೂರ್ಯಕಾಂತಿಯಲ್ಲಿ ಸಂಕರಿತ ಬೀಜೋತ್ಪಾದನೆ, ಭತ್ತದಲ್ಲಿ ಸಂಕರಿತ ಬೀಜೋತ್ಪಾದನೆ, ಈ ಎಲ್ಲ ಪದ್ಧತಿಗಳನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ನಿಮಗೆ ಮುಖ್ಯವಾಗಿ ನಾವು ಬೀಜ ಪರೀಕ್ಷೆಯನ್ನು ಹೇಗೆ ಮಾಡಬೇಕು, ಈ ಬೀಜದ ನೀವು ಬಿತ್ತನೆಗೆ ಸೂಕ್ತ ಇದೆಯಾ ಇಲ್ಲ ಅಂತ ಭಾಳಷ್ಟು ಥರ ಮೊಳಕೆ ಪರೀಕ್ಷೆಗಳಿವೆ. ಆ ಮೊಳಕೆ ಪರೀಕ್ಷೆಗಳೆಲ್ಲ ನಿಮಗೆ ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಮರಳಲ್ಲಿರ್ಬೋದು ಅಥವಾ ಪೇಪರ್ ಮೇಲೆ ಇರ್ಬೋದು ಅಥವಾ ಲ್ಯಾಟ್ರ್ ಪೇಪರ್ ಮೇಲೆ ಇರ್ಬೋದು. ಈ ಎಲ್ಲ ಪರೀಕ್ಷಾ ವಿಧಾನಗಳನ್ನು ನಿಮಗೆ ನಾವು ಇಲ್ಲಿ ಮನವರಿಕೆ ಮಾಡ್ಕೊಳ್ತೀವಿ. ನೀವು ಮನೆಯಲ್ಲೇ ಅದನ್ನು ನೀವು ಬೀಜವನ್ನು ಪರೀಕ್ಷೆ ಮಾಡ್ಕೊಳ್ಬೋದು. ರಾಷ್ಟ್ರೀಯ ಬೀಜ ಪ್ರಾಯೋಜನೆಯಲ್ಲಿ ನಿಮಗೆ ಬೀಜ ಶೇಖರಣೆಯನ್ನು ಹೇಗೆ ಮಾಡಬೇಕು, ವೈಜ್ಞಾನಿಕ ಶೇಖರಣೆ ಮತ್ತು ಬೀಜಕ್ಕೆ ಹುಳುಗಳು ಹೇಗೆ ಬರದೇ ಇರೋಗೆ ತಡೆಗಟ್ಬೋದು, ಆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ಮುಖ್ಯವಾಗಿ ನಾವು ಹೇಳ್ತೀವಿ ಯಾವುದೇ ಬೀಜವನ್ನು ಭೂಮಿಗೆ ಹಾಕುವಾಗ ಅದಕ್ಕೆ ಬೀಜೋಪಚಾರ ಮಾಡಬೇಕು ಅಂತ. ಈ ಬೀಜೋಪಚಾರ ವಿಧಗಳೆಷ್ಟು, ಯಾವ ರೀತಿ ಬೀಜೋಪಚಾರ ಮಾಡಬೇಕು, ಬೀಜದ ವರ್ಣೀಕರಣ ಅಂದರೆ ಕಲರಿಂಗ್ ಅಂತಾರೆ, ಬೀಜಕ್ಕೆ ಕಲರ್ ಹಾಕ್ತೀವಿ, ಯಾಕೆ ಕಲರ್ ಹಾಕ್ತೀವಿ, ಈ ಎಲ್ಲ ಮಾಹಿತಿಯನ್ನು ನಮ್ಮ ಮಳಿಗೆಯಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ದಯವಿಟ್ಟು ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೋಬೇಕಂತ ವಿನಂತಿ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹಾಗೂ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.